ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ನನ್ನನ್ನು ನಿಮ್ಮನ್ನು ಕಣ್ಣಗುಡ್ಡಿನೋಪಾದಿಯಲ್ಲಿ ಕಾಯ್ತಾ ನೆರಳಿನೋಪಾದಿಯಲ್ಲಿ ಇದ್ದುಕೊಂಡು ವಾರದ ಪ್ರತಿ ಒಂದೊಂದು ದಿನ, ಪ್ರತಿಯೊಂದೊಂದು ಕ್ಷಣ ಆತನು ನನ್ನ ನಿಮ್ಮ ಮೇಲೆ ಇಟ್ಟಂತ ಪ್ರೀತಿ, ಆತನು ನನ್ನನ್ನು ನಿಮ್ಮನ್ನು ನಡೆಸಿದಂಥ ವಿಧ, ಇವತ್ತು ನಾವು ಎಷ್ಟು ಅದನ್ನು ನೆನೆಸಿಕೊಂಡು ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರು ಕೊಟ್ಟಿರುವಂಥ ಈ ಕೃಪೆ ಸಮಯವನ್ನು ನಾವು ಎಷ್ಟಾಗಿ ಇದನ್ನು ದೇವರಿಗೋಸ್ಕರವಾಗಿ ನಮ್ಮನ್ನು ನಾವು ಡೆಡಿಕೇಶನ್ ನಾವು ಮಾಡ್ತಾ ಇದ್ದೀವ. ಡೇ ಬೈ ಡೇ ನಮ್ಮ ದೇವರಾದ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಿದ್ದೇವ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತ ನಮ್ಮ ಜೀವಿತ ನಮಗೆ ಬೆಳಕಾಗಿದ್ದಾನೆ. ಆತನ ಬೆಳಕಿನಲ್ಲಿ ನನ್ನನ್ನು ನಿಮ್ಮನ್ನು ನಡೆಸ್ತಿದ್ದಾನೆ. ಸೈತಾನನು, ಕೆಡುಕನು, ಶೋಧಕನು ಅನೇಕ ವಿಧವಾದ ನಿಮ್ಮ ಜೀವಿತದಲ್ಲಿ ನಾಶ ಮಾಡಬೇಕೆಂಬುದಾಗಿ ನೋಡಿದಂಥ ವೇಳೆಯಲ್ಲಿ ದೇವರ ಕೃಪಾ ಹಸ್ತ ನಿಮ್ಮನ್ನು ಕಾಪಾಡಿ ನಡೆಸಿದೆ. ಈ ವಿಶ್ರಾಂತಿಕರವಾದ ಈ ದಿನವನ್ನು ಪ್ರಿಯ ದೇವ ಜನರೇ, ನೀವು ಎಷ್ಟು ವಿಧವಾದ ರೀತಿಯಲ್ಲಿ ದೇವರಾದ ಕರ್ತನಿಗೆ ಘನ ಮಹಿಮೆ ಉಂಟಾಗುವಂತೆ ನೀವು ನಡೆದುಕೊಳ್ತಾ ಇದ್ದೀರಿ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಯಾವ ಸ್ಥಾನಮಾನ ಕೊಟ್ಟಿದ್ದೀರಿ? ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಮ್ಮ ದೇವರಾದ ಕರ್ತನು ತಪ್ಪಿಸಿ ಕಾಪಾಡಿದ್ದಾನೆ. ಪ್ರಿಯರೇ, ನಿಜವಾಗಿಯೂ ಆತನ ಪ್ರೀತಿ ಅಪಾರವಾಗಿದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರು, ಒಂದು ತಿಳ್ಕೊಳ್ಳಿ, ಕಳೆದ ದಿನದಲ್ಲಿ ಒಂದು ಅನ್ಯ ಸಹೋದರ, ಅಂದರೆ ಅನ್ಯ ಮನುಷ್ಯನು, ಒಂದು ಯೌವನಸ್ಥ ಪ್ರಾಯದು, ಅವನಿಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಎಂಗೇಜ್ಮೆಂಟ್ ಆಗಿ ಇನ್ನೇನು ಆ ಮದುವೆ ಸಂಭ್ರಮದಲ್ಲಿ ಇಡೀ ಕುಟುಂಬ ತೊಡಗಿರಬೇಕಿತ್ತು. ಆದರೆ ಪ್ರಿಯ ದೇವ ಜನರೇ, ಕಳೆದ ದಿನದಲ್ಲಿ ಈ ಲೋಕದ ಈ ಸಂಗತಿಗಳಿಗೆ, ಈ ಲೋಕದ ಅನೇಕ ದುಷ್ಟತನದ ಸಂಗತಿಗಳಿಗೆ ಅವನು ಒಳಬಿದ್ದದ್ದು ಅವನ ಮನೆಯವರಿಗೂ ಕೂಡ ಗೊತ್ತಿರಲಿಲ್ಲ. ಕೊನೆಯದಾಗಿ ಸೈತಾನನು ಅವನ ಪ್ರಾಣವನ್ನೇ ಈ ಲೋಕದಿಂದ ತೆಗೆದು ಬಿಟ್ಟ. ಬದುಕಿ ಬಾಳ್ಬೇಕಾದ ಯೌವನ ಪ್ರಾಯದಲ್ಲಿದ್ದಂಥ ಯೌವನಸ್ಥನು. ಪ್ರಿಯ ದೇವ ಜನರೇ, ಒಂದು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ನಾನು ಈ ವಿಷಯವನ್ನು ಯಾತಕ್ಕೋಸ್ಕರವಾಗಿ ತಿಳಿಯಪಡಿಸ್ತಿದ್ದೇನೆ ಎಂಬುದಾಗಿ ಒಂದು ಕ್ಷಣ ಅರ್ಥ ಮಾಡಿಕೊಳ್ಳಿ. ಸೈತಾನನು ನಿಮ್ಮ ಜೀವಿತವನ್ನು ಹಾಳು ಮಾಡಲಿಕ್ಕೆ ನೋಡ್ತಿದ್ದಾನೆ, ಕೆಡವಲಿಕ್ಕೆ ನೋಡ್ತಿದ್ದಾನೆ, ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ ಪ್ರಿಯರೇ. ಆದರೆ ಪ್ರಿಯ ದೇವ ಜನರೇ, ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಅದಕ್ಕೆ ನೀವು ಅವಕಾಶ ಕೊಡಬೇಡಿ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡಲು ಶಕ್ತನಾಗಿರುವಂಥ ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಆ ಕೆಡುಕನ ಶೋಧನೆಗೆ ನೀವು ಒಳಗಾಗಿ ಬೀಳದಂತೆ ನಿಮ್ಮನ್ನು ತನ್ನ ಕೃಪೆ ಎಂಬ ಹಸ್ತದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾನೆ. ಯಾಕಂದ್ರೆ ತನ್ನ ಹಸ್ತದ ಮೂಲಕ ನಿಮ್ಮನ್ನು ರೂಪಿಸಿ ಆತನು ಈ ಲೋಕದಲ್ಲಿ ನಿಮ್ಮನ್ನು ಇಟ್ಟಿರುವಂಥ ವೇಳೆಯಲ್ಲಿ, ಈ ಲೋಕದಲ್ಲಿ ಒಳ್ಳೆಯ ಜೀವಿತವನ್ನು ನಿಮಗೆ ಕೊಟ್ಟಿರುವಂಥ ವೇಳೆಯಲ್ಲಿ ಆ ಪರಲೋಕದ ತಂದೆಯಾದ ದೇವರನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಇರುವಂಥ, ಈಗಲೂ ಇದ್ದಂಥ ಆ ಸಿಚುವೇಶನ್ ಅನ್ನು ನೋಡಬೇಡಿ. ಆ ಒಂದೊಂದು ನೀವು ಹಾದು ಬಂದಂಥ ದಾರಿಯಲ್ಲಿ, ಆ ಒಂದೊಂದು ಸಿಚುವೇಶನ್ ಅಲ್ಲಿ ದೇವರ ಕೃಪಾ ಹಸ್ತ ನಿಮ್ಮನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿದೆ ಅದನ್ನು ನೋಡಿ ಪ್ರಿಯರೇ. ಇವತ್ತು ಸೈತಾನನು ಲೋಕದ ಜನರಿ, ಯೌವನಸ್ಥರ ಜೀವಿತವನ್ನು ನಾಶ ಮಾಡ್ತಿದ್ದಾನೆ ಪ್ರಿಯರೇ. ಇವತ್ತು ಎಷ್ಟೋ ತಂದೆ ತಾಯಿಗಳು ನೀವು ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಾ. ಎಷ್ಟೋ ತಂದೆ ತಾಯಿಗಳು ನೀವು ತಮ್ಮ ಮಕ್ಕಳಿಗೋಸ್ಕರ ದೇವರ ಆತ್ಮನಲ್ಲಿ ನೀವು ಪ್ರಾರ್ಥಿಸ್ತಿದ್ದೀರಾ. ಆ ಪ್ರಾರ್ಥನೆ ನಿಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಪ್ರಿಯರೇ. ನಿಮ್ಮ ಮಕ್ಕಳು ದಾರಿ ತಪ್ಪದಂತೆ ನಿಮಗೆ ಅವರನ್ನು ಕಾಯಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ದೇವರ ಕೃಪೆ ಎಂಬ ಹಸ್ತಕ್ಕೆ ನೀವು ಒಪ್ಪಿಸಿಕೊಟ್ಟು
ದೇವರ ಹಸ್ತದಲ್ಲಿ ನೀವು ಆತನ ಹಸ್ತದಲ್ಲಿ ಇದ್ದುಕೊಂಡು ಆತನ ನಡೆಸುವಿಕೆಗೆ ನೀವು ಒಪ್ಪಿಸಿಕೊಟ್ಟು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ದೇವರಾದ ಕರ್ತನೆ ಯಜಮಾನನಾಗಿರ್ತಾನೆ ಪ್ರಿಯರೇ. ಆ ವಾಕ್ಯವೆಂಬಾತನೇ ನಿಮ್ಮನ್ನು ಮಾತ್ರ, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಆತನು ಪ್ರೊಟೆಕ್ಟ್ ಮಾಡ್ತಾನೆ ಪ್ರಿಯರೇ. ಇವತ್ತು ಲೋಕದಲ್ಲಿ ಸೈತಾನನು ಯೌವನ ಪ್ರಾಯದಲ್ಲಿರುವಂಥ ಜನರನ್ನು ನಾಶ ಮಾಡ್ತಿದ್ದಾನೆ ಪ್ರಿಯರೇ. ಪ್ರಿಯ ದೇವಜನರೇ, ಅನೇಕ ಸಂಗತಿ ಇದನ್ನೆಲ್ಲ ನೋಡುವಾಗ ತುಂಬ ದುಃಖಕರವಾಗ್ತದೆ. ಈ ವಾಕ್ಯಗಳನ್ನು ಕೇಳುವಂಥ ನೀವಾದರೂ ನೀವು ದೇವರ ಆತ್ಮನಿಂದ ಪ್ರತಿಷ್ಠಿತರಾದಂಥ ದೇವರ ಮಕ್ಕಳು. ಎಫೆಸ 1ನೇ ಸಂಧಿ 4ನೇ ವಚನದ ವಾಕ್ಯದ ಮೇರೆಗೆ ಲೋಕ ಉಂಟಾಗುವುದಕ್ಕಿಂತ ಕ್ರಿಸ್ತನಲ್ಲಿ ನಿಮ್ಮನ್ನು ಆರಿಸಿಕೊಂಡದರಿಂದ ಇವತ್ತು ಆತನ ಆಲೋಚನೆ, ಆತನ ಪ್ಲಾನ್ ನಿಮ್ಮ ಜೀವಿತದಲ್ಲಿ ಇವತ್ತು ಲೋಕದಲ್ಲಿ ಆತನು ನೆರವೇರಿಸಿ ನಡೆಸ್ತಾ ಇದ್ದಾನೆ ಪ್ರಿಯರೇ. ವಾಕ್ಯಕ್ಕೆ ಒಳ್ಳೆ ಅವಕಾಶವನ್ನು ಕೊಡಿ ಪ್ರಿಯರೇ. ಸೈತಾನನ ವಶಕ್ಕೆ ಒಳಗಾಗಿ ಹೋಗಬೇಡಿ. ದೇವರ ಹಸ್ತದ, ದೇವರ ಒಡೆತನದಲ್ಲಿ ಇರಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಆ ಕೆಡುಕನ ಶೋಧಕನ ಅಗ್ನಿ ಬಾಣಗಳಿಂದ ನಿಮ್ಮನ್ನು ಆತನು ತಪ್ಪಿಸಿ ಕಾಪಾಡುವನಾಗಿದ್ದಾನೆ. ಅದಕ್ಕೋಸ್ಕರ ಈ ವಿಶ್ರಾಂತಿ ಕರೋದ ಈ ಮುಂಜಾನೆ ವೇಳೆಯಲ್ಲಿ ಈ ಮುಂಜಾನೆ ವೇಳೆ ಎಂಬುದಾಗಿ, ಯಾಕಂದ್ರೆ ಮುಂಜಾನೆ ವೇಳೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು ಎಂಬುದಾಗಿ ಸಂಗೀತಗಾರನ ಹೇಳ್ತಾನೆ. ಆ ಕೃಪೆ, ಆ ಪರಲೋಕದ ದ್ವಾರಗಳು ನನಗೋಸ್ಕರ ನಿಮಗೋಸ್ಕರ ತೆರೆಯಲ್ಪಟ್ಟು ಆ ಕೃಪೆ ಆಶೀರ್ವಾದ ಸುರಿಸಲ್ಪಡ್ತದೆ. ಈ ಕೃಪೆ ಅವಕಾಶ, ಈ ವಾಕ್ಯ ಇಡೀ ವಾರ ನನ್ನನ್ನು ನಿಮ್ಮನ್ನು ಕೂಡ ಅದು ಪ್ರೊಟೆಕ್ಟ್ ಮಾಡ್ತದೆ. ನನ್ನನ್ನು ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತದೆ. ನಿಮ್ಮ ಕುಟುಂಬವನ್ನು ಕಾಪಾಡಿ ನಡೆಸ್ತದೆ ಪ್ರಿಯರೇ. ಅದು ಬಿಟ್ಟು ಲೋಕದ ಜನರೊಂದಿಗೆ ಇಜ್ಜೋಡಾಗಬೇಡಿ. ಲೋಕದ ಆಲೋಚನೆಯನ್ನು ತಕ್ಕೊಳ್ಬೇಡಿ. ಲೋಕದ ಆಲೋಚನೆಗೆ ನಿಮ್ಮ ಆಲೋಚನೆಯನ್ನು ಕರೆಕ್ಟ್ ಮಾಡಬೇಡಿ ಪ್ರಿಯರೇ. ಯಾಕಂದ್ರೆ ದೇವರ ಆತ್ಮನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದನ್ನು ತಿಳ್ಕೊಳ್ಳಿ. ದೇವರಾದ ಕರ್ತನು ನಿಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡ್ತಿದ್ದಾನೆ, ಅದನ್ನು ತಿಳ್ಕೊಳ್ಳಿ. ನಿಮ್ಗೆ ಆಯುಷ್ಕಾಲವನ್ನು ಕೊಟ್ಟು ಪ್ರತಿ ಒಂದೊಂದು ದಿನದಲ್ಲಿ ನಿಮ್ಮ ಜೊತೆಯಲ್ಲಿದ್ದುಕೊಂಡು ನಿಮ್ಮನ್ನು ಕಾಪಾಡಿ ನಡೆಸ್ತಿದ್ದಾನೆ. ಬೇಟೆಗಾರನು, ಸೈತಾನನು ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ. ಆ ನಾಶ ಮಾಡಲಿಕ್ಕೆ ಹವಣಿಸ್ತಿರುವಂಥ ಆ ಜೀವಿತವನ್ನು ಕಾಪಾಡಿ ನಿಮ್ಮನ್ನು ಉನ್ನತವಾದ ಪದವಿ, ಉನ್ನತವಾದ ಸ್ಥಾನದಲ್ಲಿ, ಉನ್ನತವಾದ ಒಂದು ಜೀವಿತ, ಉನ್ನತವಾದ ಒಂದು ಲೈಫನ್ನು ಕೊಡಲಿಕ್ಕೆ ಬೇಕಾಗಿ ದೇವರ ಕೃಪಾಸ್ತ ನಿಮ್ಮೊಂದಿಗಿದೆ. ಆ ಹಸ್ತವನ್ನು ನೀವು ತಳ್ಳಿ ಬಿಡಬೇಡಿ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ಆತನು ಒಂದು ಉನ್ನತವಾದ ಒಂದು ವಾಕ್ಯದ ಮೂಲಕ ಮಾತನಾಡಲಿಕ್ಕಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಹೃದಯಗಳನ್ನು ದೇವರ ಆತ್ಮನಿಗೆ ತೆರೆದುಕೊಡಿ. ನಿಮ್ಮ ಹೃದಯಗಳನ್ನು ದೇವರ ಆತ್ಮನಿಗೆ ತೆರೆದುಕೊಡಿ. ನಿಮ್ಮ ಸಿಚುವೇಶನ್ ನೋಡಬೇಡಿ, ನಿಮ್ಮ ಸ್ಥಿತಿಗತಿಗಳನ್ನು ನೋಡಬೇಡಿ. ದೇವರಾತ್ಮನು ಮಾತನಾಡುವಂಥ ಮಾತನ್ನು ಕೇಳಿ ಅದನ್ನು ಕೈಕೊಂಡು ನಡೀರಿ. ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ದೇವರಾತ್ಮನು ಮಾಡಲಿಕ್ಕಿದ್ದಾನೆ. ಲೂಕನು ಬರೆದ ಸುವಾರ್ತೆ 17ನೇ ಸಂಧಿ 11ರಿಂದ 19 ವಚನದವರೆಗೂ ನಾವು ಧ್ಯಾನ ಮಾಡುವ. ಲೂಕನು ಬರೆದ ಸುವಾರ್ತೆ 17ನೇ ಸಂಧಿ 11ರಿಂದ 19 ವಚನದವರೆಗೂ ನಾವು ಧ್ಯಾನ ಮಾಡುವ. ಯೇಸು 10 ಮಂದಿ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದಾಗ ಒಬ್ಬನು ಮಾತ್ರ ಉಪಕಾರ ಸ್ತುತಿ ಮಾಡಿದ್ದು. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದ ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು
ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಎಂಬುದು. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ. ಪ್ರಿಯ ದೇವಜನರೇ, ಇಲ್ಲಿ ಯೇಸು ಸ್ವಾಮಿ 10 ಜನ ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿದ ಮೊದಲಿಗೆ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಸಮಾರ್ಯ ಗಲಿಲಾಯ, ಸಮಾರ್ಯ ಗಲಿಲಾಯ. ಈ ಸಮಾರ್ಯ ಮತ್ತು ಗಲಿಲಾಯ ಅಂದ್ರೆ ಏನು? ಈ ಸಮಾರ್ಯ ಮತ್ತು ಗಲಿಲಾಯ, ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಿದ್ದೀವಿ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಸಮಾರ್ಯ ಮತ್ತು ಗಲಿಲಾಯದ ನಡುವೆ, ಹಲ್ಲೆಲೂಯಾ, ಈ ಮಧ್ಯಸ್ಥಗಾರನಾದ ಯೇಸು ಕ್ರಿಸ್ತನು. ಸಮಾರ್ಯ ಅಂದರೆ ಶಾಪಗ್ರಸ್ತವಾದದ್ದು, ಗಲಿಲಾಯ ಎಂಬುದಾಗಿ ಹೇಳುವುದಾದರೆ ಆ ಮಹಿಮೆಯಿಂದ ನಡೆಸಲ್ಪಡುವಂಥದ್ದು. ಹಲ್ಲೆಲೂಯಾ. ಆ ಮಹಿಮೆಯುಳ್ಳ ದೇವರಾದ ಕರ್ತನು ಚಲಿಸುವಂತ, ಆ ಮಹಿಮಾ ಪ್ರಭಾವನಾಗಿರುವಂತ ದೇವರಾದ ಕರ್ತನು ಚಲಿಸಿದಂಥ. ಇಲ್ಲಿ ಸಮಾರ್ಯ ಅಂದರೆ ಅದು ಅನ್ಯ ದೇಶ, ಅದು ಶಾಪದಿಂದ ನೋಡಿ, ಇದರ ಮಧ್ಯದಲ್ಲಿ ಒಂದು ಹಳ್ಳಿಗೆ ಬರುವಾಗ ಅಲ್ಲಿ ಎಷ್ಟು ಜನ? 10 ಜನ ಕುಷ್ಠ ರೋಗಿಗಳು. ಈ ಕುಷ್ಠ ರೋಗ ಎಂಬುದಾಗಿ ಹೇಳುವುದಾದರೆ ಅದು ಶಾಪವನ್ನು ಸೂಚಿಸುತ್ತದೆ. ಆ ಕುಷ್ಠ ರೋಗ ಶಾಪದಿಂದ ಬಂದಂತ ರೋಗವಾಗಿದೆ. ಆ ಸೈತಾನನ ಬಂಧನದಿಂದ ಕಟ್ಟಲ್ಪಟ್ಟಂತ ರೋಗವಾಗಿದೆ. ಅದು ಯಾವ ವೈದ್ಯರಿಂದಲೂ ಕೂಡ ಗುಣಪಡಿಸಲಿಕ್ಕೆ ಅಸಾಧ್ಯವಾದಂತ ಆ ಕುಷ್ಠ ರೋಗಿ ಆಗಿದೆ. ಇವತ್ತಿನ ದಿನದಲ್ಲಿ ಆ ಶಾಪಗ್ರಸ್ತವಾದಂತ ಆ ಊರನ್ನು ಮಹಿಮೆಯಿಂದ ತುಂಬಲ್ಪಟ್ಟಂತ ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಆ ಶಾಪವಾದಂತ ಸ್ಥಳದಲ್ಲಿ ಆಶೀರ್ವದಿಸೋದಕ್ಕೋಸ್ಕರ ತನ್ನ ಮಹಿಮೆಯಿಂದ ತುಂಬಲ್ಪಟ್ಟಂತ ತನ್ನ ಮಗನನ್ನಲ್ಲಿ ಕಳಿಸಿದ. ರೀಖಾಮಾಂದ ಶೋಕೋ ರೋತೋ ರೋಲೋ ರತಿ ಅಲಾರವ. ಇವತ್ತು ನನ್ನ ನಿಮ್ಮ ಜೀವಿತ ಶಾಪದಿಂದ ತುಂಬಿತು ಪ್ರಿಯರೇ. ನಾನು ನೀನು ಕೂಡ ಒಂದು ಸಮಯದಲ್ಲಿ ಅನ್ಯರಂತೆ ಸಮಾರ್ಯದವರಾಗಿದ್ದೆವು. ಆ ಪರಲೋಕದ ಮಹಿಮೆಯ ದೇವರಾದ ಕರ್ತನು ನನ್ನ ನಿನ್ನ ಜೀವಿತದಲ್ಲಿ ಮಹಿಮೆಯಿಂದ ಪ್ರವೇಶಿಸಿದ. ಆ ಶಾಪವಾದ ಸಂಗತಿಗಳನ್ನು ಮುರಿದು ಹಾಕಿದ. ಸಮಾರ್ಯ ಅದು ಯಾವತ್ತಿಗೂ ಬಿಡುಗಡೆಯಿಂದ ತುಂಬಿದಂಥ ದೇಶ ಅಲ್ಲ, ಅದು ಶಾಪದಿಂದ ತುಂಬಲ್ಪಟ್ಟಂಥ ದೇಶ. ಆ ಗಲಿಲಾಯದಲ್ಲಿ ನಜರೇತಿನ ಯೇಸು, ಪರಲೋಕದ ತಂದೆಯಾದ ದೇವರು ಕಳಿಸಿಕೊಟ್ಟಂತ ತನ್ನ ಒಬ್ಬನೇ ಮಗನು, ಆ ಮಹಿಮೆಯಿಂದ ತುಂಬಲ್ಪಟ್ಟಂತ ಆ ಮಗನಲ್ಲಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ನೀನು ಸಮಾರ್ಯದವರಲ್ಲ, ನಾನು ನೀನು ಗಲಿಲಾಯಕ್ಕೆ ಸಂಬಂಧಪಟ್ಟವರು. ನಾನು ನೀನು ದೇವರ ಆತ್ಮನಿಂದ ಮಹಿಮೆಯಿಂದ ತುಂಬಲ್ಪಟ್ಟವರು. ಒಂದು ಸಮಯದಲ್ಲಿ ನಾನು ನೀನು ಸಮಾರ್ಯದವರಾಗಿದ್ದೆವು. ಆ ಶಾಪವಾದಂಥ ಸಂಗತಿ ನನ್ನ ಜೀವಿತ, ನಮ್ಮ ಕುಟುಂಬ ಜೀವಿತದಲ್ಲಿ ಆವರಿಸಿಕೊಂಡಿತ್ತು. ಯಾವಾಗ ಯೇಸು ಸ್ವಾಮಿ ನನ್ನ ಜೀವಿತಕ್ಕೆ ಪ್ರವೇಶಿಸಿದನ, ನಿಮ್ಮ ಜೀವಿತಕ್ಕೆ ಪ್ರವೇಶಿಸಿದನ, ನನ್ನ ಜೀವಿತವನ್ನು ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟಿರ, ನಿಮ್ಮ ಜೀವಿತವನ್ನು ನೀವು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿಕೊಟ್ಟಿರ, ಆ ಕ್ಷಣದಿಂದ ಆ ಸಮಾರ್ಯದ ಶಾಪ ಮುರಿಯಲ್ಪಟ್ಟಿತ್ತು. ಸೈತಾನನ ತಂದಂತ ಆ ಶಾಪದ ನೊಗಗಳದು ಮುರಿಯಲ್ಪಟ್ಟಿತು. ದೇವರ ಮಹಿಮೆ ನನ್ನಲ್ಲಿ ನಿಮ್ಮಲ್ಲಿ ತುಂಬಲ್ಪಟ್ಟಿತು. ರಿಬೇದಿ ರಿಮಿಖಾರಾಮ ಹೋರಲಿಯ. ಹಳೆ ಒಡಂಬಡಿಕೆಯಲ್ಲಿ ದೇವರ ಮಂಜೂಷವನ್ನು ಯಾಜಕರು ಹೊರತಿದ್ರು. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, 10 ಜನ ಕುಷ್ಠರೋಗಿಗಳು ಗುಣ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿ. ಪ್ರೈಸ್ ದಿ ಲಾರ್ಡ್. ಯಾಜಕರು ಅಂದರೆ ದೇವರ ಸೇವೆಯನ್ನು ಮಾಡುವವರು. ಇವತ್ತು ನನ್ನನ್ನು ನಿಮ್ಮನ್ನು ಯಾಜಕರನ್ನಾಗಿ ಈ ಲೋಕದಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನಿಟ್ಟಿದ್ದಾನೆ. ಯಾಕಂದರೆ ಯಾಜಕರಾಗಿರುವಂಥ ನನ್ನ ನಿಮ್ಮ ಮೂಲಕ ದೇವರ ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ, ನಿಮ್ಮ ಮೂಲಕ ಕೂಡ ಅದ್ಭುತ ಕಾರ್ಯ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಲಿ, ನಿಮ್ಮ ಮೂಲಕ ಕೂಡ ದೇವರ ಅದ್ಭುತ ಮಾಡಲಿಕ್ಕೆ, ಎಲ್ಲ ಶಾಪದ ಸಂಗತಿಗಳು, ಶಾಪದ ರೋಗಗಳನ್ನು ಮುರಿದಾಕ್ಲಿಕ್ಕೆ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬರ್ತಿದ್ದಾನೆ ಪ್ರಿಯರೇ.
ಈ ವಿಶ್ರಾಂತಿಕರವಾದ ಈ ಮುಂಚಾನೆ ವೇಳೆಯಲ್ಲಿ ಈ ಕ್ಷಣದಿನ ದೇವರನ್ನು ನೀವು ಮಹಿಮೆ ಪಡಿಸುವುದಾದರೆ, ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನೀವು ರಿಸೀವ್ ಮಾಡಿಕೊಳ್ಳುವುದಾದರೆ, ನಿಮ್ಮ ಜೀವಿತದಲ್ಲಿ ಇದ್ದಂಥ ಶಾಪದ ಸಂಗತಿಗಳು, ಆ ಸಮಾರ್ಯದ ಸಂಗತಿಗಳು ಅದು ಮುರಿಯಲ್ಪಡ್ತದೆ, ಅದು ಡಿಸ್ಟ್ರಾಯ್ ಮಾಡಿ ಆಗ್ತಾನೆ ಯೇಸು. ದೇವರ ಮಹಿಮೆಯನ್ನು ನೀವು ಹೊಂದಿಕೊಳ್ತೀರಾ. ಇಲ್ಲಿ 10 ಜನ ಕುಷ್ಠರೋಗಿಗಳು ತಮ್ಮ ರೋಗಕ್ಕೂ, ಯಾಕಂದ್ರೆ ಇಡೀ ಎಲ್ಲ ಲೋಕ ಅವರನ್ನು ತಳ್ಳಿಬಿಟ್ಟಿದೆ, ಮನೆಯವರು ಕೂಡ ಅವರನ್ನು ಸೇರಿಸ್ತಾ ಇಲ್ಲ, ಎಲ್ಲಿ ಆಲಯಕ್ಕೂ ಕೂಡ ಅವರು ಹೋಗ್ಲಿಕ್ಕಿಲ್ಲ. ಒಂದು ವೇಳೆ ಇದ್ರೆ ಎಲ್ಲೋ ದೂರದಲ್ಲಿ ಅವರು ಭಿಕ್ಷೆ ಬೇಡ್ತಾ ನಿಲ್ಬೇಕು. ಪ್ರಿಯ ದೇವಜನರೇ, ಲೋಕ ಅವರನ್ನು ತಳ್ಳಿಬಿಟ್ಟಿತ್ತು. ಅದು ಶಾಪದಿಂದ ಬಂದಂತ ರೋಗ, ಪೂರ್ವಿಕರ ಮೂಲಕ ಬಂದಂತ ಶಾಪದ ರೋಗಗಳದು. ಅದ ಹಳ್ಳಿಗೆ ಪಾರ್ಟಿಕಲ್ ಆಗಿ ಪರಲೋಕದ ತಂದೆಯಾದ ದೇವರು ಆ ಹಳ್ಳಿಗೆ ಪ್ರವೇಶಿಸ್ತಿದ್ದಾನೆ. ಆ ಸಮಾರ್ಯ ಪಟ್ಟಣಕ್ಕೆ ಆ ಸಾದೃಶ್ಯವಾದಂಥ ಆ ಶಾಪದ ರೋಗದ ಇದ್ದಂಥ ಆ ಜನರ ಬಳಿಗೆ ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗ್ತಿದ್ದಾನೆ. ಪ್ರಿಯರೇ, ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೆಂಬುದಾಗಿ. ಇವತ್ತು ಯೇಸು ನನ್ನನ್ನು ನಿನ್ನನ್ನು ಹುಡುಕಿಕೊಂಡು ನನ್ನ ನಿನ್ನ ಜೀವಿತಕ್ಕೆ ಉತ್ತಮವಾದ ಮಾರ್ಗವಾಗಿದ್ದಾನೆ. ಪ್ರಿಯರೇ, ಆ ಉತ್ತಮವಾದ ಮಾರ್ಗದಲ್ಲಿ ಇವತ್ತು ನಾನು ನೀವು ನಡೀತಾ ಇದ್ದೀವ. ಆ ಸಮಾಜದ ಆ ಶಾಪದ ಸಂಗತಿಗಳು ನನ್ನ ನಿಮ್ಮ ಜೀವಿತದಿಂದ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾನೆ. ಇವತ್ತು ನನ್ನ ಕರ್ತನಿಗೆ ನಾವು ಯಾವ ಸ್ಥಾನಮಾನವನ್ನು ನಾವು ಕೊಡ್ತಾ ಇದ್ದೀವಿ? ಎಷ್ಟು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ? ಲೋಕ ಸಂಬಂಧವಾಗಿ ನಾವು ನಡೀತಾ ಇದ್ದೀವ, ಅಲ್ಲ ಆತ್ಮ ಸಂಬಂಧವಾಗಿ ನಾವು ನಡೀತಾ ಇದ್ದೀವ? ಇವತ್ತು ಅನೇಕ ಮನೆಗಳಲ್ಲಿ ಪ್ರಿಯ ದೇವಜನರೇ, ಶಾಪದ ನೋಗಗಳು ಇವತ್ತಿಗೂ ಕೂಡ ಆಳ್ತಾ ಇದೆ. ಈ ಸಮಾರ್ಯಕ್ಕೆ ಸಂಬಂಧಪಟ್ಟಂತ ಆ ಶಾಪದ ರೋಗಗಳು ಇವತ್ತು ನಿಮ್ಮ ಕುಟುಂಬವನ್ನು ಆಳ್ತಾ ಇದೆ. ಯಾಕಂದರೆ ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯುವಂಥದ್ದು ಅನೇಕ ರೀತಿಯಲ್ಲಿ, ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮನ್ನು ನೀವು ಸೈತಾನನಿಗೆ ನೀವು ಒಪ್ಪಿಸಿಕೊಡ್ತಾ ಇದ್ದೀರಾ. ದೇವರ ಮಕ್ಕಳೇ ನೀವು ಆಗಿರ್ಬೋದು, ಆದರೆ ನಿಮ್ಮ ನಡೆ, ನುಡಿ, ಕ್ರಿಯೆಗಳು, ಬಾಯ ಮಾತುಗಳು ಅದು ದೇವರಾದ ಕರ್ತನಿಗೆ ಮೆಚ್ಚುಗೆ ಆಗ್ತಿಲ್ಲ. ಯಾಕಂದ್ರೆ ನೀವು ದೇವರ ಆತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರು, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ದೇವರ ಆತ್ಮನಿಂದ ಆರಿಸಲ್ಪಟ್ಟವರು, ಅದನ್ನು ನೆನಪಿಗೆ ತಕೊಳ್ಳಿ. ಇವತ್ತಿನವರೆಗೂ ತಾಯಿಯ ಗರ್ಭದಲ್ಲಿ ನೀವು ಹೊರಗೆ ಬಂದ ದಿನದಿಂದ ಈವರೆಗೂ ನಿಮ್ಮ ಉದ್ಧಾರಕನು ಆತನೇ ಆಗಿದ್ದಾನೆ. ಆದರೂ ಕೂಡ ಇವತ್ತಿನ ದಿನದಲ್ಲಿ ಆ ಸಮಾರ್ಯದ ಶಾಪದ ಸಂಗತಿಗಳು ಇವತ್ತು ಎಷ್ಟೋ ಕುಟುಂಬವನ್ನು ಹಾಳು ಮಾಡ್ತಾ ಇದೆ. ಪ್ರಿಯರೇ, ಎಷ್ಟೋ ಕುಟುಂಬವನ್ನು ಹಾಳು ಮಾಡ್ತಾ ಇದೆ. ಪ್ರಿಯ ದೇವಜನರೇ, ಅಲ್ಲಿ ಸಮಾರ್ಯ ಪಟ್ಟಣಕ್ಕೆ ಆ ಮಾರ್ಗವಾಗಿ ಗಲಿಲಾಯ ಅಂದರೆ ದೇವರ ಮಹಿಮೆಯಿಂದ ತುಂಬಲ್ಪಟ್ಟಂತ ಆ ಯೇಸು ಆ ಸ್ಥಳದಲ್ಲಿ ಹೋಗುವಾಗ ಅಲ್ಲಿ 10 ಜನ ಕುಷ್ಠರೋಗಿಗಳು ಅಂಗಲಾಚಿ ಬೇಡಿಕೊಳ್ತಿದ್ದಾರೆ, ಯೇಸುವೇ ನಮ್ಮನ್ನು ಈ ರೋಗದಿಂದ ಬಿಡುಗಡೆಗೊಳಿಸು. ಲೋಕ ಅವರನ್ನು ತಳ್ಳಿಬಿಟ್ಟಿತ್ತು, ಕುಟುಂಬ ಅವರನ್ನು ತಳ್ಳಿಬಿಟ್ಟಿತ್ತು, ಸಮಾಜ ಅವರನ್ನು ತಳ್ಳಿಬಿಟ್ಟಿತ್ತು, ಸ್ನೇಹಿತರವರನ್ನು ತಳ್ಳಿಬಿಟ್ಟಿದ್ರು, ಸಂಬಂಧಿಕರು ಅವರನ್ನು ತಳ್ಳಿಬಿಟ್ಟಿದ್ರು. ಯಾರು ಕೂಡ ಏನು ಕೊಡಬೇಕಾದ್ರೂ ಕೂಡ ಹೀಗೆ ದೂರದಿಂದಲೇ ಬಿಸಾಡು ಬಿಡ್ತಿದ್ರು. ಅಂಥ ಶಾಪವಾದ ಸಂಗತಿಯಲ್ಲಿ ಇದ್ದಂಥ ಯಾರಿಗೂ ಬೇಡವಾದಂಥ ಆ ಜನರನ್ನು ಯೇಸು ಸ್ವಾಮಿ, ಆ ಮಹಿಮೆಯಿಂದ ತುಂಬಲ್ಪಟ್ಟಂಥ ಯೇಸು ಒಂದೇ ಮಾತು ಹೇಳಿದೆ, ಹೋಗಿ ನಿಮ್ಮ ಮೈಯನ್ನು ಯಾಜಕರಿಗೆ ತೋರಿಸಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತವನ್ನು ಯಾಜಕರು ಅಂದರೆ ದೇವರ ಆತ್ಮನಿಂದ ಪ್ರತಿಷ್ಠಿಸಲ್ಪಟ್ಟಂತ ಯಾಜಕರಿಗೆ ಎಷ್ಟು ನೀವು ವಿಧೇಯರಾಗಿ ನೀವು ನಡೀತಾ ಇದ್ದೀರಾ? ಅಲ್ಲಿ ದಾರಿಯಲ್ಲಿ ಹೋಗುವಾಗಲೇ 10 ಜನ ಕುಷ್ಠರೋಗಿಗಳು ಗುಣಪಟ್ಟರು. ಪ್ರಿಯರೇ, ಆದರೆ ಯಾಜಕರಿಗೆ ಯಾರು ಮೈ ತೋರಿಸಿದರು? ಆ ಅನ್ಯನು, ಸಮಾರ್ಯದವನು. ನನಗೆ ಒಂದು ಒಳ್ಳೆಯ ಲೈಫನ್ನು ಎಲ್ಲರೂ ನನಗೆ ಬೇಡ ಎಂಬುದಾಗಿ ನನ್ನನ್ನು ತಳ್ಳಿಬಿಟ್ಟಿದ್ರು. ಆದರೆ ಯೇಸು ನನ್ನ ಜೀವಿತದಲ್ಲಿ ಬಂದ.
ಯೇಸು ನನಗೆ ಒಂದು ಒಳ್ಳೆ ಲೈಫನ್ನು ಕೊಟ್ಟ, ಯೇಸು ನನಗೆ ಒಂದು ಹೊಸ ಜೀವಿತವನ್ನು ಕೊಟ್ಟ, ಈ ಯೇಸು ನನಗೆ ಬೇಕು ಎಂಬುದಾಗಿ ಯೇಸುವಿನ ಬಳಿಗೆ ಓಡಿ ಬರ್ತಿದ್ದಾನೆ. ಇವತ್ತು ಆ ಕೃತಜ್ಞತೆಯ ಹೃದಯ ಎಷ್ಟು ಜನರಿಗೆ ಇದೆ? ದೇವರು ಮಾಡಿದಂಥ ಉಪಕಾರಗಳನ್ನು ಇವತ್ತು ಎಷ್ಟು ಜನ ನೆನೆಸಿಕೊಳ್ತಾ ಇದ್ದೀರಿ? ಇವತ್ತು ಗುಣಗುಟ್ಟುವಿಕೆ ಇದೇ ಹೆಚ್ಚಾಗ್ತಾ ಇದೆ. ದೇವರ ಆತ್ಮನಿಗೆ ಅವಿಧೇಯರಾಗಿ ನಡೆಯುವಂಥದ್ದೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಸೈತಾನನ ವಶದಲ್ಲಿ ಇದ್ದುಕೊಂಡು ಎಷ್ಟು ಜನ ನಾಶವಾಗಿ ಹೋಗ್ತಿದ್ದಾರೆ. ಪ್ರಿಯ ದೇವ ಜನರೇ, ನಿಮ್ಮನಾದರೂ ದೇವರು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯ ನೆನೆಸಿಕೊಂಡು ಕೊಂಡಾಡಿ. ನಿಮ್ಮ ಮುಂದೆ ಇರುವಂಥ ಪ್ರಾಬ್ಲಮ್ಸ್ ಅನ್ನು ನೋಡಬೇಡಿ. ನೀವು ಹಾದು ಬಂದಂಥ ದಾರಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತವನ್ನು ನೆನೆಸಿ ದೇವರಾದ ಕರ್ತನನ್ನು ಕೊಂಡಾಡಿ. ಆಗ ನಿಮ್ಮ ಮುಂದೆ ಇದ್ದಂಥ ಬೆಟ್ಟದೋಪಾದಿಯಲ್ಲಿ ಇದ್ದಂಥ ಪ್ರಾಬ್ಲಮ್ಸ್ಗಳು ಡಿಸ್ಟ್ರಾಯ್ ಆಗಿ ಹೋಗ್ತದೆ. ಆ ಸಮಾರ್ಯಕ್ಕೆ ಸಾದೃಶ್ಯವಾದಂಥ ಆ ಶಾಪದ ನೊಗಗಳದು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಪ್ರಿಯರೇ, 9 ಜನ ಲೋಕ ಅವರನ್ನು ತಳ್ಳಿಬಿಟ್ರು, ಯೇಸು ಅವರನ್ನು ತಳ್ಳಿಬಿಡಲಿಲ್ಲ. ಯೇಸು ತನ್ನ ಬಳಿಗೆ ಅವರ ಶಾಪಗಳನ್ನು, ಆ ಶಾಪದಿಂದ ಬಂದದ್ದ ರೋಗವನ್ನು ಯೇಸು ಸ್ವಾಮಿ ಗುಣಪಡಿಸಿದ. ಅದರ ಉಪಕಾರ ಸ್ತುತಿ ಇಲ್ಲ, ದೇವರನ್ನು ಮಹಿಮೆ ಪಡಿಸುವಂಥದ್ದಿಲ್ಲ. ಯಾಕಂದ್ರೆ ಫ್ರೀಯಾಗಿ ಸಿಕ್ಕಿತದು, ಅದಕ್ಕೆ ಇವತ್ತು ಬೆಲೆ ಇಲ್ಲ. ಇವತ್ತು ಫ್ರೀಯಾಗಿ ಸಿಗುವಂಥ ದೇವರ ವಾಕ್ಯಕ್ಕೆ ಇವತ್ತು ಎಷ್ಟು ಜನ ಬೆಲೆ ಕೊಡ್ತಿದ್ದೀರಾ? ಆ ವಾಕ್ಯ ಮಹಿಮೆಯಿಂದ ತುಂಬಲ್ಪಟ್ಟಿದೆ. ಅಥವಾ ಅಮೂಲ್ಯವಾದಂಥ ವಾಕ್ಯ ನನ್ನ ಜೀವಿತವನ್ನು ರೂಪಿಸ್ತದೆ. ಆ ವಾಕ್ಯಕ್ಕೆ ನಾನು ವಿಧೇಯನಾಗಿ ನಡಿಬೇಕೆಂಬುದಾಗಿ ಆ ವಾಕ್ಯವೆಂಬಾತನಿಗೆ ಎಷ್ಟು ಜನ ನೀವು ವಿಧೇಯರಾಗ್ತಿದ್ದೀರಾ? ಪ್ರಿಯರೇ, ಇವತ್ತಿನ ದಿನದಲ್ಲಿ ಎಲ್ಲಿ ನೋಡಿದ್ರು ರೋಗದ ಸೈತಾನನು ತಂದು ಹಾಕಿದಂಥ ವೈದ್ಯರಿಂದ ಗುಣಪಡಿಸಲು ಅಸಾಧ್ಯವಾದಂಥ ರೋಗಗಳಿಂದ ಇವತ್ತು ಎಷ್ಟು ಜನ ನರಳಾಡ್ತಿದ್ದಾರೆ. ಇವತ್ತು ಎಲ್ಲಿ ಹಾಸ್ಪಿಟಲ್ಗಳಲ್ಲಿ ಹೋದ್ರೂ ಕೂಡ ಎಲ್ಲ ಬಿಸ್ನೆಸ್ಸಿನ ಮೈಂಡ್, ಎಲ್ಲ ಬಿಸ್ನೆಸ್ ಆಗಿದೆ. ಇವತ್ತು ಲೋಕದಲ್ಲಿ ಸೈತಾನನು ತಂದು ಹಾಕಿದಂಥ ರೋಗದ ಮೇಲೆ ಇವತ್ತು ಲೋಕದ ಜನರು ಬಿಸ್ನೆಸ್ ಮಾಡ್ತಿದ್ದಾರೆ. ಇವತ್ತು ಅಂಥ ರೋಗಗಳನ್ನು ಹೊತ್ತುಕೊಂಡು ವೈದ್ಯರು ಏನು ಹೇಳಿದ ಅದನ್ನು ಮಾಡ್ತೀರಾ, ಅದಕ್ಕೆ ಲಕ್ಷ ಹಣ ಖರ್ಚು ಮಾಡ್ತೀರಾ. ಆದರೆ ದೇವರ ಒಂದು ಮಾತು, ದೇವರ ಆ ಒಂದು ಪ್ರೀತಿ ಎಷ್ಟು ಬೆಲೆ ಕೊಡ್ತಿದ್ದೀರಾ? ಪ್ರಿಯರೇ, ಇವತ್ತಿನ ದಿನದಲ್ಲಿ ನಿಮ್ಮ ಕುಟುಂಬ ಜೀವಿತದಲ್ಲಿ ಪರಲೋಕದ ಸಮಾಧಾನದ ಅಧಿಪತಿಯಾಗಿರುವಂಥ ಆ ಯೇಸು ಕ್ರಿಸ್ತನು ನಿಮ್ಮ ಕುಟುಂಬದಲ್ಲಿ ಯಜಮಾನನಾಗಿದ್ದಾನ. ಅದು ಏನೇ ಪ್ರಾಬ್ಲಮ್ ಇರಲಿ, ಬೆಟ್ಟದೋಪಾದಿಯಲ್ಲಿ ಇರಲಿ, ವೈರಿ ನಿಮ್ಮ ಕುಟುಂಬವನ್ನು ನಾಶ ಮಾಡಲಿಕ್ಕೆ ನೋಡ್ತಿರ್ಬೋದು, ಆದರೆ ಅದಕ್ಕೆ ಭಯಪಡಬೇಡಿ. ಪ್ರಿಯರೇ, ದೇವರಾದ ಕರ್ತನಿಗೆ ವಿಧೇಯರಾಗಿರಿ. ದೇವರಾದ ಕರ್ತನ ಮಾತಿಗೆ ನೀವು ಕಿವಿಗೊಡುವುದಾದರೆ ಎಲ್ಲ ಸಮಾರ್ಯಕ್ಕೆ ಸಂಬಂಧಪಟ್ಟಂತ ಆ ಶಾಪದ ನೊಗಗಳು, ಆ ಶಾಪದ ಸಂಗತಿಗಳು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಿಟ್ಟು ತೊಲಗಿ ಹೋಗ್ತದೆ. ಲೋಕದ ಮೋಸದ ಮಾತಿಗೆ ನೀವು ಒಳಗಾಗಿ ಹೋಗಬೇಡಿ. ಲೋಕದ ರುಚಿಯಾದ ಮಾತುಗಳಿಗೆ ನೀವು ಮೋಸ ಹೋಗ್ಲಿಕ್ಕೆ ಹೋಗಬೇಡಿ. ಪ್ರಿಯರೇ, ಅದು ನಿಮ್ಮ ಜೀವಿತವನ್ನು ನಾಶ ಮಾಡ್ತದೆ. ಯಾಕಂದರೆ ದೇವರ ಆತ್ಮನಿಂದ ಆರಿಸಲ್ಪಟ್ಟವು ನೀವು, ದೇವರ ಆತ್ಮನಿಂದ ಆರಿಸಲ್ಪಟ್ಟವರು ನೀವು. ಒಬ್ಬ ಸಮಾರ್ಯದವ ಇವತ್ತು ದೇವರ ಮಕ್ಕಳು, ದೇವರ ಮಕ್ಕಳು, ದೇವರ ಮಕ್ಕಳು ಎಂಬುದಾಗಿ ದೇವರ ಆತ್ಮನಿಗೆ ಸಾಕ್ಷಿಯ ಜೀವಿತವನ್ನು ಮಾಡಬೇಕಾದ ದೇವರ ಮಕ್ಕಳು ಇವತ್ತು ಎಲ್ಲಿ? ಇವತ್ತು ಲೋಕ ಸಂಬಂಧವಾದ ಎಲ್ಲ ಸಂಗತಿಗಳನ್ನು ಇವತ್ತು ತುಂಬಿಸಿಕೊಳ್ತಿದ್ದೀರಾ. ಆದರೆ ಆತ್ಮ ಸಂಗತಿ, ಆ ಪರಲೋಕದ ಜೀವವುಳ್ಳ ವಾಕ್ಯ, ಆ ಮಹಿಮೆಯಿಂದ ತುಂಬಲ್ಪಟ್ಟಂತ ವಾಕ್ಯ, ನಿಮ್ಮ ಜೀವಿತವನ್ನೇ ರೂಪಿಸ್ತಿರುವಂತ ಆ ವಾಕ್ಯಕ್ಕೆ ನೀವೆಷ್ಟು ಬೆಲೆ ಕೊಡ್ತಿದ್ದೀರಾ? ಆ ಶಾಪಕರವಾದ ಆ ರೋಗವೇ ಯೇಸು ಸ್ವಾಮಿ ಬಾಯಿಂದ ಹೊರಟಂತ ಒಂದು ಮಾತು ಇವತ್ತು ಅವರನ್ನು ಗುಣಪಡಿಸಿತು. ಇವತ್ತು ಎಷ್ಟು ಜನರು ಯಾಜಕರಂದರೆ ದೇವ ಸೇವಕರನ್ನು ಗೌರವಿಸ್ತಿದ್ದೀರಾ? ದೇವರ ಸೇವಕರನ್ನು ಮಹಿಮೆ ಪಡಿಸ್ತಿದ್ದೀರಾ? ಎಷ್ಟು ಜನರು ಸೇವಕರಿಗೆ ವಿರೋಧವಾಗಿ ನೀವು ಮಾತನಾಡ್ತಿದ್ದೀರಾ?
ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ ಬರುವಾಗ ದೇವರ ಸೇವಕರು ಪ್ರಾರ್ಥಿಸಲಿಕ್ಕೆ ಬೇಕು, ವಾಕ್ಯಕ್ಕೆ ಬೇಕು, ನಿಮ್ಮ ಮನೆಗೆ ಬಂದು ಪ್ರಾರ್ಥಿಸಬೇಕು. ಅದು ಇವತ್ತು ಕ್ರಿಸ್ತನ ಸೇವಕರು ಎಂಬುದಾಗಿ ಎಷ್ಟು ನೀವು ಗೌರವಿಸ್ತಿದ್ದೀರಾ? ನಿಮ್ಮನ್ನು ಶಾಪದ ನೊಗದಿಂದ ಆ ಬಿಡಿಸಿದಂತಹ ಮಹಿಮೆಯುಳ್ಳ ತಂದೆಯಾದ ದೇವರನ್ನು ಎಷ್ಟು ಘನಪಡಿಸ್ತಿದ್ದೀರಾ? ಎಷ್ಟು ದೇವರ ಸ್ವರವನ್ನು ನೀವು ಕೇಳಿ ಅದಕ್ಕೆ ನೀವು ವಿಧೇಯರಾಗ್ತಿದ್ದೀರಾ? ಪ್ರಿಯ ದೇವ ಜನರೇ, ಒಂದು ಪ್ರಾರಂಭದಲ್ಲಿ ಸಮಾರ್ಯ ಪಟ್ಟಣ, ಅದು ಸಮಾರ್ಯ ಮತ್ತು ಗಲಿಲಾಯ, ಆ ಮಹಿಮೆ, ಆ ಸಮಾರ್ಯ ಪಟ್ಟಣದಲ್ಲಿದ್ದಂಥ ಶಾಪದ ನೊಗವನ್ನು ಮುರಿದಕ್ಕಾಗಿ ಮಹಿಮೆಯುಳ್ಳ ಆ ಗಲಿಲಾಯ ಸೀಮೆಯಲ್ಲಿ ಆ ಯೇಸು ಪ್ರವೇಶಿಸ್ತಿದ್ದಾನೆ. ಆ ಮಹಿಮೆಯಿಂದ ತುಂಬಲ್ಪಟ್ಟಂತ ಆ ಯೇಸು ಶಾಪವಾದ ನಿಮ್ಮ ನೊಗಗಳನ್ನು ಮುರಿದು ಬಿಡಲಿಕ್ಕೆ ಈಗಲೂ ಕೂಡ ಶಕ್ತನಾಗಿದ್ದಾನೆ. ಆ ಮಹಿಮೆಯಿಂದ ತುಂಬಲ್ಪಟ್ಟಂತ ಯೇಸುವಿನ ಬಳಿಗೆ ಬರಲಿಕ್ಕೆ ನಿಮಗೆ ಮನಸ್ಸಿದೆಯಾ? ಪ್ರಿಯ ದೇವ ಜನರೇ, ಇವತ್ತು ಎಷ್ಟೋ ಜನರು ಕ್ರೈಸ್ತರು ಹೇಳಿಕೊಂಡು ಇವತ್ತು ಆಲಯಕ್ಕೆ ಹೋಗದೆ, ದೇವರ ವಾಕ್ಯವನ್ನೇ ಕೇಳದೆ, ದೇವರನ್ನು ಆರಾಧನೆ ಮಾಡದೆ, ಇವತ್ತು ಎಷ್ಟು ಜನರು ತಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳು, ಕೊರತೆಯ ಮೇಲೆ ಕೊರತೆಗಳು, ರೋಗದ ಮೇಲೆ ರೋಗಗಳು, ಇವತ್ತು ಬಾಧೆಗಳ ಮೇಲೆ ಬಾಧೆಗಳು, ಎಷ್ಟು ಕುಟುಂಬವನ್ನು ಇವತ್ತು ತುಂಬಿಕೊಂಡಿದೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವು ಕೇಳುವಂಥ ನೀವು ಯಾರೇ ಆಗಿರಲಿ, ನೀವು ಕೇಳುವಂಥದ್ದು ಮಾತ್ರ ಅಲ್ಲ, ಅನೇಕರಿಗೆ ನೀವು ಶೇರ್ ಮಾಡಿ. ಯಾಕಂದರೆ ನೀವು ಕೂಡ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೀರಾ, ನೀವು ಕೂಡ ಯಾಜಕರಾಗಿದ್ದೀರಾ. ಪ್ರಿಯರೇ, ಅನೇಕರಿಗೆ ಶೇರ್ ಮಾಡಿ. ಅನೇಕರ ಹೃದಯಗಳು ಮಾರ್ಪಾಟು ಹೊಂದಲಿ, ಅನೇಕರ ಜೀವಿತದಲ್ಲಿ ಆ ಸಮಾರ್ಯದ ಶಾಪಕ್ಕೆ ಅನುಗುಣವಾದಂಥ ಸಂಗತಿಗಳದು ಮುರಿಯಲ್ಪಡಲಿ, ಯೇಸುವಿನ ಬಳಿಗೆ ಬರಲಿ, ಯೇಸುವಿನ ಮೂಲಕ ಆಶೀರ್ವಾದ ಹೊಂದಲಿ, ಯೇಸುವಿನ ಮೂಲಕ ಶಾಪದ ನೊಗಗಳನ್ನು ಮುರಿಯಲ್ಪಡಲಿ. ಅದು ಯೇಸುವಿನಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಿಯರೇ, ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕಾ? ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀವು ಆಶೀರ್ವದಿಸಲ್ಪಡಬೇಕಾ? ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡಬೇಕಾ? ಸಮಾರ್ಯದಿಂದ ಹೊರಗೆ ಬನ್ನಿ, ಆ ಶಾಪದ ನೊಗದಿಂದ ಹೊರಗೆ ಬನ್ನಿ, ಆ ಶಾಪದ ರೋಗದ ಬಂಧನದಿಂದ ನೀವು ಹೊರಗೆ ಬರಲಿಕ್ಕೆ ನಿಮಗೆ ಆಗದೇ ಇರ್ಬೋದು, ಆದರೆ ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಯೇಸು ನಿಮ್ಮನ್ನು ಸಮಾರ್ಯದಿಂದ ಹೊರಗೆ ತರ್ತಾನೆ, ಆ ಸಮಾರ್ಯದ ಆ ಶಾಪದ ನೊಗಗಳನ್ನು ಮುರಿದಾಕ್ತಾನೆ. ಯೇಸುವಿಗೆ ಒಂದು ಅವಕಾಶ ಕೊಡಿ. ಪ್ರಿಯರೇ, ಇವತ್ತು ನೀವು ಅನೇಕರು ಅನಿಸಿಕೊಳ್ಬೋದು, ಓ ನಾನು ದೇವರ ಮಗನು, ಓ ನಾನು ಬ್ಯಾಪ್ಟಿಸಮ್ ಹೊಂದಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ. ಎಸ್, ಎಲ್ಲ ನೀನು ಆಗಿರ್ಬೋದು, ಆದರೆ ಶಾಪದ ಸಂಗತಿಗಳು ನಿಮ್ಮಲ್ಲಿ ಯಾಕೆ ಇದೆ? ಇವತ್ತು ಅನೇಕ ಕುಟುಂಬದಲ್ಲಿ ಈ ಸಂಗತಿಗಳನ್ನು ನಾನು ನೋಡ್ತಾ ಇದ್ದೀನಿ. ಪ್ರಿಯರೇ, ಯಾಕಂದರೆ ಇವತ್ತು ದೇವರಾದ ಕರ್ತನಿಗೆ ಡೆಡಿಗೇಷನ್ ಇಲ್ಲ, ದೇವರಾದ ಕರ್ತನಿಗೆ ಸಮರ್ಪಿಸಿ ಕೊಡುವಂಥದ್ದಿಲ್ಲ. ಇವತ್ತು ಏನಿದ್ರು ಲೋಕ ಸಂಬಂಧವಾದ ಸ್ವಾರ್ಥತೆ, ಲೋಕದ ಸ್ವರ ಕೇಳುವಂಥದ್ದು, ಲೋಕದ ಸ್ವರವನ್ನು ಕೇಳಿ ಲೋಕದ ಆಶೆ ಆಕಾಂಕ್ಷೆಗಳಲ್ಲಿ ಅದರಲ್ಲಿ ತಮ್ಮ ಜೀವಿತವನ್ನು ನಾಶನಕ್ಕೆ ಒಪ್ಪಿಸಿಕೊಡುವಂಥದ್ದು. ಯೇಸು ಆ ಸಮಾರ್ಯದ ಆ ಪಟ್ಟಣಕ್ಕೆ ಹಾದು ಬರದೆ ಹೋಗ್ತಿದ್ದರೆ ಇವತ್ತು 10 ಜನ ಕುಷ್ಠರೋಗಿಗಳು ಕುಷ್ಠರೋಗದಲ್ಲಿ ಆ ಶಾಪದ ರೋಗದಲ್ಲಿ ಸಾಯ್ತಿದ್ರು, ರಕ್ಷಣೆ ಇರ್ತಿರ್ಲಿಲ್ಲ. ಆದರೆ ಯೇಸು ಸ್ವಾಮಿ ಅವರ ಜೀವಿತಕ್ಕೆ ಬಂದ, ಆ ಶಾಪದ ನೊಗಗಳನ್ನು ಮುರಿದಾಕಿದ, ಅವರ ಜೀವಿತಕ್ಕೆ ರಕ್ಷಣೆಯನ್ನು ಕೊಟ್ಟ. ಆದರೆ 9 ಜನ ಇಲ್ಲ, ಒಬ್ಬ ಮಾತ್ರ. ಈ ಒಬ್ಬನ ಸ್ಥಾನದಲ್ಲಿ ಇವತ್ತು ನಾನು ನೀವು ಇದ್ದೇವಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಪ್ರಿಯರೇ, ಪ್ರಿಯ ದೇವ ಜನರೇ, ದೇವರು ಮಾಡಿದಂಥ ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವ ನರಿಯಲು ಈ ಅಲ್ಪ ಬುದ್ಧಿಯು ಸಾಲದು. ನನ್ನನ್ನು ನೀನು ಪ್ರೀತಿಸಿದು ಶಾಶ್ವತ ಪ್ರೇಮವೇ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದೆ.
ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ಪ್ರೈಸ್ ದಿ ಲಾರ್ಡ್. ನನ್ನನ್ನು ನಮ್ಮನ್ನು ಬದುಕಿಸುವುದು ದೇವರ ಕೃಪೆ ಪ್ರಿಯರೇ. ಆ ಕೃಪೆಗೆ ನೀವು ಅಧೀನರಾಗಿರಿ ಪ್ರಿಯರೇ. ದೇವರ ಪ್ರೀತಿ ಅಪಾರವಾಗಿದೆ, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅಗಾಪೆ ಪ್ರೀತಿಯನ್ನು ಇವತ್ತು ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರ ಮೂಲಕವಾಗಿ, ಇವತ್ತು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಇದು ನಡೆಸಲ್ಪಡ್ತಾ ಇದೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇದು ಉತ್ತಮವಾದ ಭಾಗ. ಯಾವ ರೀತಿ ಮರಿಯಳು ಉತ್ತಮವಾದ ಭಾಗ ಅಂದರೆ ದೇವರ ವಾಕ್ಯವನ್ನು ಯೇಸುವಿನ ಪಾದ ಸನ್ನಿಧಿಯಲ್ಲಿ ಕೇಳ್ತಿದ್ದಳು, ಅದು ಅವಳಿಂದ ತೆಗೆಯಲ್ಪಡುವುದೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ನಿಮ್ಮ ಒಳಗೆ ಇರುವಂತ ನೀವು ಕೇಳಿದಂತ ವಾಕ್ಯ ಯಾರು ಕೂಡ ತೆಗೆಯಲ್ಪಡದಂತೆ ಅದು ಪರಿಶುದ್ಧಾತ್ಮನ ಮುದ್ರಿಸಲ್ಪಡಬೇಕು. ಪ್ರಿಯ ದೇವಜನರೇ, ತಂದೆ, ಮಗ, ಪರಿಶುದ್ಧಾತ್ಮ ಏಕತೋಳ ಏಕದೇವ್ ನಿಮ್ಮೊಂದಿಗಿದ್ದಾನೆ, ನಿಮ್ಮ ಒಳಗೆ ವಾಸ ಮಾಡ್ತಿದ್ದಾನೆ. ನಿಮ್ಮ ಜೀವಿತಕ್ಕೆ ನಿಮ್ಮ ಜೀವಿತದಲ್ಲಿ ಇದ್ದಾನೆ. ಆತನನ್ನು ರಿಸೀವ್ ಮಾಡಿ ದೇವರು ಕೊಟ್ಟಿರುವಂಥ ಈ ಅವಕಾಶವನ್ನು, ನಿಮ್ಮ ಜೀವಿತವನ್ನು ಯಾಜಕನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ನಿಮ್ಮ ಜೀವಿತವನ್ನು ತೋರಿಸಿಕೊಳ್ಳಿ. ಒಂದು ಸಾರಿ ನಿಮ್ಮ ಜೀವಿತವನ್ನು ಆ ಯಾಜಕನಾಗಿ ಯೇಸುವಿನಲ್ಲಿ ನಿಮ್ಮ ಜೀವಿತವನ್ನು ತೋರಿಸಿಕೊಳ್ಳುವುದಾದರೆ ನೀವು ಇದ್ದಂತೆ ಇರಲ್ಲ. ನಿಮ್ಮ ಜೀವಿತ ಮಾರ್ಪಡ್ತಾಗ್ತದೆ, ನಿಮ್ಮ ಜೀವಿತ ಆಶೀರ್ವದಿಸಲ್ಪಡ್ತದೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧನಾದ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ, ಹೌದು ಕರ್ತನೆ, 10 ಜನ ಕುಷ್ಠ ರೋಗಿಗಳನ್ನು ಆ ಗಲೀಲ, ಅದು ಸಮಾರ್ಯ ಅಂದರೆ ಶಾಪಗ್ರಸ್ತವಾದಂಥ ಆ ಸ್ಥಳದಿಂದ, ಆ ಶಾಪವಾದ ಸ್ಥಳದಿಂದ ಜನರನ್ನು ಬಿಡುಗಡೆಗೊಳಿಸಲಿ. ಆಶೀರ್ವಾದದ ಪರಲೋಕದ ನಿಧಿಯಾಗಿರುವಂಥ ಆ ಗಲೀಲಾಯ ಪಟ್ಟಣದ ಮಹಿಮೆಯಿಂದ ತುಂಬಲ್ಪಟ್ಟಂಥ ಯೇಸುವೆ, ನೀನು ಪ್ರವೇಶಿಸಿ 10 ಜನ ಕುಷ್ಠ ರೋಗಿಗಳನ್ನು ಗುಣಪಡಿಸಿದ್ದಿ. ಆದರೆ ಒಬ್ಬನು ಮಾತ್ರ ನೀನು ಮಾಡಿದಂಥ ಉಪಕಾರ ನೆನೆಸಿಕೊಂಡು ನಿನ್ನ ಬಳಿಗೆ ಬಂದನೆವು ನಿನ್ನ ವಾಕ್ಯ ಹೇಳ್ತದೆ. ಡ್ಯಾಡಿ, ನಿನ್ನಿಂದ ಆಶೀರ್ವಾದ ಹೊಂದಿಕೊಂಡ ಪ್ರತಿ ಒಂದೊಂದು ಜನರು ನಿನ್ನನ್ನು ಮಹಿಮೆ ಪಡಿಸ್ಲಿಕ್ಕಾಗುವಂತೆ, ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂಥ ಕೃಪೆಗೆ ನಡೆಸು. ಅವರ ಜೀವಿತದಲ್ಲಿದ್ದಂಥ ಶಾಪದ ನೊಗಗಳು ಮುರಿಯಲ್ಪಡ್ಲಿಕ್ಕರ್ತಾನೆ. ಅವರ ಜೀವಿತದಲ್ಲಿ ನೀನು ಯಜಮಾನನಾಗಿ ಪ್ರವೇಶಿಸು. ಅವರ ಜೀವಿತವನ್ನು ಬದಲಾಯಿಸು. ಶಾಪಗೆ ಅನುಗುಣವಾದಂಥ ಪ್ರತಿಯೊಂದು ನೊಗಗಳು ಅದು ಮುರಿಯಲ್ಪಡಲಿ. ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ, ನಿನ್ನ ಪರಲೋಕದ ಸಮಾಧಾನ ಕೇಳುವಂಥ ಹೃದಯಗಳನ್ನು ಪ್ರತಿಯೊಂದೊಂದು ಹೃದಯಗಳಲ್ಲಿ ಪ್ರವೇಶಿಸಲಿ. ನಿನ್ನ ಅದ್ಭುತ ಕಾರ್ಯ ನಡೆಸಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.